ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ಅಡಾಬ್ ಫೋಟೋಶಾಪ್ನಲ್ಲಿ ಬರುವಂಥ ಟೂಲ್ ಪ್ಯಾಲೆಟ್ನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದರಲ್ಲಿರುವಂಥ ಇಂಪಾರ್ಟೆಂಟ್ ಟೂಲ್ಸ್ಗಳ ಬಗ್ಗೆ ನಿಮಗೆ ಈ ಒಂದು ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಫೈಲ್ ಅಲ್ಲಿ ಹೋಗಿ ಓಪನಲ್ಲಿ ಒಂದು ಫೋಟೋಸನ್ನು ನನಗೆ ಬೇಕಾದಂಥ ಫೋಟೋಸ್ಗಳನ್ನು ನಾನು ಇಲ್ಲಿ ತೊಗೊತಾ ಇದ್ದೀನಿ. ಸೊ ಈ ಫೋಟೋಸಿಗೆ ನಾನಿಲ್ಲಿ ಕ್ಲಿಕ್ ಮಾಡಿಕೊಂಡು ಡೂಪ್ಲಿಕೇಟ್ ಫೋಟೋಸನ್ನು ತೊಗೊತಾ ಇದ್ದೀನಿ. ಸೊ ಒರಿಜಿನಲ್ ಫೋಟೋಸನ್ನು ರಿಮೂವ್ ಮಾಡಿ ಡೂಪ್ಲಿಕೇಟ್ ಫೋಟೋಸನ್ನು ತೊಗೊತೀನಿ. ಈಗ ನಾನಿಲ್ಲಿ ಮರ್ಕಿ ಟೂಲ್ ಅಂತ ಹೇಳ್ತಾರೆ, ರೆಕ್ಟ್ಯಾಂಗಲ್ ಮರ್ಕಿ ಟೂಲ್ ಮತ್ತು ಎಲಿಪ್ಸ್ ಮರ್ಕಿ ಟೂಲ್. ರೆಕ್ಟ್ಯಾಂಗಲ್ ಮರ್ಕಿ ಟೂಲಿನ ಸಹಾಯದಿಂದ ಈ ಫೋಟೋನ ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೂವ್ ಟೂಲ್ ಅಂತ ಇರುತ್ತೆ. ಈ ಮೂವ್ ಟೂಲ್ ಮೂಲಕ ಇದನ್ನು ಮೂವ್ ಮಾಡ್ಬೋದು ಇನ್ನೊಂದು ಪೇಜಿಗೆ, ಆಯಿತಾ. ನೆಕ್ಸ್ಟ್ ಇಲ್ಲಿ ಎಲಿಪ್ಸ್ ಮರ್ಕಿ ಟೂಲ್ ಇದೆಯಲ್ಲ ನೋಡಿ, ಇದು ಎಲಿಪ್ಸ್ ರೌಂಡ್ ಶೇಪಲ್ಲಿ ಫೋಟೋನ ಕಟ್ ಮಾಡೋದಕ್ಕೋಸ್ಕರ ಇದನ್ನು ನಾವು ಯೂಸ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ನಮಗೆ ಇಲ್ಲಿ ರೆಕ್ಟ್ಯಾಂಗಲ್ ಮರ್ಕಿ ಟೂಲಲ್ಲಿ ರೆಕ್ಟ್ಯಾಂಗಲ್ ಶೇಪಲ್ಲಿ, ಎಲಿಪ್ಸ್ ಮರ್ಕಿ ಟೂಲಲ್ಲಿ ಎಲಿಪ್ಸ್ ಶೇಪಲ್ಲಿ ಫೋಟೋನ ಕಟ್ ಮಾಡಿ ನಾವು ಈ ಕಡೆ ತರ್ತೀವಿ. ಸೊ ಈ ಫೋಟೋ ಚಿಕ್ಕದಾದರೆ ಇದನ್ನ ಏನು ಮಾಡಬೇಕು ಅಂದರೆ ನೋಡಿ, ನಾನಿಲ್ಲಿ ಕಂಟ್ರೋಲ್ ಟಿ ಫ್ರೀ ಟ್ರಾನ್ಸ್ಫಾರ್ಮ್ ಅಂತ ತೊಗೋತೀನಿ. ಅದರಲ್ಲಿ ನಾವು ಫೋಟೋನ ದೊಡ್ಡದು ಮಾಡ್ಕೋಬೋದು. ನೋಡಿ, ಇಲ್ಲಿಯೂ ಹಾಗೆ ನೋಡಿ ಈ ರೀತಿ. ನೆಕ್ಸ್ಟ್ ಬರುವಂಥ ಟೂಲು ಲ್ಯಾಸೋ ಟೂಲ್. ಲ್ಯಾಸೋ ಟೂಲನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನೋಡಿ, ಇಲ್ಲಿ ನಾನು ಕಟ್ಟಿಂಗನ್ನು ಮಾಡಲಿಕ್ಕೋಸ್ಕರ ನೋಡಿ, ನಾನು ದೂರದಿಂದ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಹತ್ತಿರದಿಂದ ಫೋಟೋಗೆ ಹತ್ತಿರದಿಂದ ಕೂಡ ಇದನ್ನು ನೀವು ಕಟ್ ಮಾಡ್ಕೋಬೋದು. ನೋಡಿ, ನಾನು ಕಟ್ ಮಾಡಿದ್ದೀನಿ. ಈಗ ಇದನ್ನು ಕೂಡ ಮೂವ್ ಟೂಲ್ನ ಮೂಲಕ ಈ ಕಡೆ ನಾನು ಮೂವ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಮೂವ್ ಮಾಡಿದ್ದೀನಿ. ನೆಕ್ಸ್ಟ್ ಬರುವಂಥದ್ದು ಪಾಲಿಗಾನ್ ಲ್ಯಾಸೋ ಟೂಲ್. ಪಾಲಿಗಾನ್ ಲ್ಯಾಸೋ ಟೂಲ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ನೋಡಿ, ಕ್ಲಿಕ್ ಮಾಡ್ತಾ ಹೋದರೆ ನೀವು ಫೋಟೋವನ್ನು ನೀಟಾಗಿ ಕಟ್ ಮಾಡ್ಬೋದು. ನೋಡಿ, ಮತ್ತು ಈ ರೀತಿ ಕಟ್ಟಿಂಗ್ ಮಾಡಿದ್ದೀನಿ ನೋಡಿ. ಸೊ ಇದನ್ನು ಕೂಡ ಮೂವ್ ಟೂಲ್ನ ಸಹಾಯದಿಂದ ನಾನು ಇದನ್ನು ಮೂವ್ ಮಾಡ್ತಾಯಿದ್ದೀನಿ. ಈ ಥರನ ನೋಡಿ, ಈ ರೀತಿ ಮೂವ್ ಆಗಿದೆ. ಮತ್ತು ಇನ್ನೊಂದು ಬರುವಂಥದ್ದು ಮ್ಯಾಗ್ನೆಟಿಕ್ ಲ್ಯಾಸೋ ಟೂಲ್. ಮ್ಯಾಗ್ನೆಟಿಕ್ ಲ್ಯಾಸೋ ಟೂಲಲ್ಲಿ ನೋಡಿ, ನಾವು ಒಂದು ಸತಿ ಪಾಯಿಂಟ್ ಮಾಡ್ಕೊತಾ ಇದ್ದೀವಿ. ನೋಡಿ, ಅದೇ ನಿಮಗೆ ಕಂಟೆಂಟನ್ನು ಚೂಸ್ ಮಾಡಿ ತೋರಿಸುತ್ತೆ. ಅದನ್ನು ಕ್ಲಿಕ್ ಮಾಡ್ತಾ ಹೋದರೆ ಆಯಿತು. ನೋಡಿ, ಕ್ಲಿಕ್ ಮಾಡಬೇಕು ನೀವು ಮೂವ್ಸಲ್ಲಿ. ನೋಡಿ, ಈಗ ಇದನ್ನು ಮೂವ್ ಟೂಲ್ ಮೂಲಕ ಮೂವ್ ಮಾಡ್ತೇವೆ. ನೋಡಿ, ಎಲ್ಲ ಕಟ್ಟಿಂಗ್ ಮಾಡಿದಂಥ ನೋಡಿ ಈ ರೀತಿ. ನೆಕ್ಸ್ಟು ಮ್ಯಾಜಿಕ್ ಕಾಂಟೂರ್. ಮ್ಯಾಜಿಕ್ ಕಾಂಟೂರ್ನಲ್ಲಿ ಇಲ್ಲಿ ಕೆಲವೊಂದು ಪ್ಲೇಸ್ಗಳನ್ನು ಅನ್ವಾಂಟೆಡ್ ಪ್ಲೇಸನ್ನು ನಾನು ತೊಗೊಂಡಿದ್ದೀನಿ. ಸೊ ಅನ್ವಾಂಟೆಡ್ ಪ್ಲೇಸನ್ನು ರಿಮೂವ್ ಮಾಡಲಿಕ್ಕೆ ಇದನ್ನ ನಾವು ಯೂಸ್ ಮಾಡ್ತೀವಿ. ನೋಡಿ, ಕ್ಲಿಕ್ ಮಾಡಿ ಆ ಜಾಗವನ್ನು ಡಿಲೀಟ್ ಬಟನ್ ಪ್ರೆಸ್ ಮಾಡಿದರೆ ಆಯ್ತು. ನೋಡಿ, ಅನ್ವಾಂಟೆಡ್ ಪ್ಲೇಸ್ ಏನಿರುತ್ತೆ ಅದು ರಿಮೂವ್ ಆಗುತ್ತೆ. ನೋಡಿ, ಈ ಥರ ಇದ್ದಿದ್ದೆಲ್ಲ ರಿಮೂವ್ ಮಾಡ್ಕೋದು. ಇದಕ್ಕೆ ನಾವು ಯಾವ ಇದನ್ನು ಯೂಸ್ ಮಾಡ್ತೀವಿ ಅಂದರೆ ಮ್ಯಾಜಿಕ್ ವಾಂಡ್ ಟೂಲ್.
ಸೊ ಇದನ್ನು ನೆಕ್ಸ್ಟ್ ಬರುವಂಥ ಟೂಲು ಕ್ರಾಫ್ಟ್ ಟೂಲ್. ಸೊ ಕ್ರಾಫ್ಟ್ ಟೂಲನ್ನು ನಾವು ಪಾಸ್ಪೋರ್ಟ್ ಸೈಜ್ ಫೋಟೋ ಮಾಡುವಾಗ ಯೂಸ್ ಮಾಡ್ತೀವಿ. ಸೊ ಇಲ್ಲಿ 2 ಇಂಚಸ್ಸನ್ನು ತೊಗೊತಾ ಇದ್ದೀನಿ. ನೆಕ್ಸ್ಟ್ ಪುನಃ 2 × 2 ಇಂಚಸ್ಸನ್ನು ನಾನು ತೊಗೊತಾ ಇದ್ದೀನಿ. ರಿಸಲ್ಯೂಷನ್ 300 ತೊಗೊಂಡು ಸೊ ಈ ಫೋಟೋ ಕಟ್ಟಿಂಗನ್ನು ಹಾಕ್ತಾಯಿದ್ದೀನಿ ನೋಡಿ. ಸರಿ, ನಾವು ಎಷ್ಟು ಡ್ರ್ಯಾಗ್ ಮಾಡ್ತೀವೋ ಅಷ್ಟು ಬರೋದಲ್ಲ. ಸೊ ಅಲ್ಲಿ ನಾವು ಎಷ್ಟು ಮೆಜರ್ಮೆಂಟ್ ಕೊಟ್ಟಿದ್ದೀವೋ ಅಷ್ಟು ಬರುತ್ತೆ. ಮೂವ್ ಟೂಲ್ ಮೂಲಕ ಕ್ರಾಫ್ಟ್ ಮಾಡ್ಕೊಳ್ಳಿ. ಕ್ರಾಫ್ಟ್ ಮಾಡಿಕೊಂಡು ಇಲ್ಲಿಂದ ನೀವು ಡ್ರ್ಯಾಗ್ ಮಾಡ್ಕೊಂಡು ಈಚೆ ತಗ್ಬೋದು ನೋಡಿ. ಕಂಟ್ರೋಲ್ ಟಿಯನ್ನು ಪ್ರೆಸ್ ಮಾಡಬೇಕಾದ್ರೆ ಅದನ್ನು ನೀವು ಚಿಕ್ಕದು ಮಾಡ್ಕೊಂಡು ನೋಡಿ ಈ ರೀತಿಯಾಗಿ ಮಾಡಿ. ಇದು ಕ್ರಾಫ್ಟ್ ಟೂಲ್ನ ಕೆಲಸ. ನೆಕ್ಸ್ಟ್ ಹೀಲಿಂಗ್ ಬ್ರಷನ್ನು ಯಾಕೆ ಯೂಸ್ ಮಾಡ್ತೀವಿ ಅಂದರೆ ನೋಡಿ, ನಾನಿಲ್ಲಿ ಒಂದು ಫೋಟೋನ ಓಪನ್ ಮಾಡ್ಕೊತಾ ಇದ್ದೀನಿ. ಡೆಸ್ಕ್ಟಾಪ್ ಮೇಲಿರುವಂಥ ಫೋಟೋನ ಪಿಂಪಲ್ಸ್ ಇದೆಯಲ್ಲ, ಈ ಫೋಟೋನ ಓಪನ್ ಮಾಡ್ಕೊಂಡಿದ್ದೀನಿ. ನೋಡ್ಕೊಳ್ಳಿ, ಇದರಲ್ಲಿ ಸ್ವಲ್ಪ ಪಿಂಪಲ್ಸ್ ಇದೆ ನೋಡಿ. ಇಲ್ಲಿ ಪಿಂಪಲ್ಸ್ ಇದೆ. ಈ ಪಿಂಪಲ್ಸನ್ನು ರಿಮೂವ್ ಮಾಡಲಿಕ್ಕೆ ಹೀಲಿಂಗ್ ಬ್ರಷನ್ನು ಯೂಸ್ ಮಾಡ್ತೀನಿ ನೋಡಿ. ಇಲ್ಲಿ ತೊಗೊಬಂದು ಆಲ್ಟ್ ಹಿಡಿದು ಇದನ್ನ ಪ್ರೆಸ್ ಮಾಡ್ಕೊಳ್ಳಿ. ಸೊ ಈಗ ಈ ಜಾಗದಲ್ಲಿ ನೋಡಿ ಇಲ್ಲಿ ನಿಮಗೆ ಮೊಡವೆಗಳಿದೆ ನೋಡಿ. ಅದನ್ನ ಮೊಡವೆಯನ್ನು ರಿಮೂವ್ ಮಾಡಲಿಕ್ಕೆ ಈ ಒಂದು ಹೀಲಿಂಗ್ ಬ್ರಷನ್ನು ಯೂಸ್ ಆಗುತ್ತೆ ನೋಡಿ. ಮೊದಲು ಹೇಗಿತ್ತು, ಈಗ ಫೇಸ್ ಹೇಗಿದೆ. ಹಾಗೆ ಇದನ್ನ ನಾನು ಕ್ಲೋಸ್ ಕೊಡ್ತಾಯಿದ್ದೀನಿ. ಇನ್ನೊಂದನ್ನು ತೊಗೊತಾ ಇದ್ದೀನಿ. ನೋಡಿ, ಇಲ್ಲಿ ಮೊಡವೆ ಇದೆ. ನೆಕ್ಸ್ಟ್ ಇದು ಪ್ಯಾಚ್ ಅಂದರೆ ಬೇರೆ ಜಾಗ ತೊಗೊಂಡು ಅಲ್ಲಿ ನೀವು ಕವರ್ ಮಾಡೋದಲ್ವ. ಸೊ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿಂದ ಆಳ್ತಿಡ್ದು ಇದನ್ನ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಸ್ಲೋಲಿ ಮಾಡಬೇಕು. ನೋಡಿ, ರಿಮೂವ್ ಆಗುತ್ತೆ. ನೋಡಿ, ಈ ರೀತಿ ಸ್ವಲ್ಪ ನೀವು ಪ್ಯಾಚ್ ವರ್ಕನ್ನು ಮಾಡಿದರೆ ಅದು ನಿಮಗೆ ಪ್ಯಾಚ್ ವರ್ಕ್ ಆಗುತ್ತೆ ನೋಡಿ. ಇದನ್ನ ನೀವು ನೋಡಿ, ಇಲ್ಲಿಂದ ಸೆಲೆಕ್ಟ್ ಮಾಡಿದ್ದೀನಿ ನೋಡಿ. ಇಲ್ಲಿ ತೊಗೋಬೇಕು ನಾವು ಬ್ಯಾಕ್ಗ್ರೌಂಡಲ್ಲಿ. ಕಂಟ್ರೋಲ್ C ಹಾಕ್ಕೊಳ್ಳಿ ನೋಡಿ. ಇಲ್ಲೆಲ್ಲರೂ ತಂದು ಕಂಟ್ರೋಲ್ V ಮಾಡಿ, ಪೇಸ್ಟ್ ಆಗುತ್ತೆ. ಅಂದರೆ ನಿಮಗೆ ಆ ಕಡೆ ಒಂದು ಫೇಸನ್ನು ತಂದು ಈ ಕಡೆ ಪ್ಯಾಚ್ ಮಾಡಲಿಕ್ಕೆ ಈ ಪ್ಯಾಚ್ ವರ್ಕನ್ನು ಯೂಸ್ ಮಾಡ್ತೀವಿ ನಾವು. ನೆಕ್ಸ್ಟ್ ಬರುವಂಥದ್ದು ಬ್ರಷ್ ಟೂಲ್ ನೋಡಿ. ಬ್ರಷ್ ಟೂಲನ್ನು
ನೋಡಿ ಈ ರೀತಿ ನೀವೇನಾದರೂ ಬರೀಬೇಕು ಅಥವಾ ನೀವೇನಾದ್ರು ನೋಡಿ ಇಲ್ಲೊಂದು ಫೋಟೋ ಇದೆ, ಇದಕ್ಕೆ ಲಿಫ್ಟಿಕನ್ನು ಹಾಕಿರಲ್ಲ, ಸೊ ಅದಕ್ಕೆ ಲಿಫ್ಟಿಕ್ ಹಾಕಬೇಕು ಅಂದರೆ ನೋಡಿ ಸ್ಲೋಲಿ ಡ್ರಾ ಮಾಡಿ ಹಾಕ್ಬೋದು ಬೇಕಾದರೆ. ಸೊ ಅಕಸ್ಮಾತ್ ನೀವು ಕಣ್ಣಿಗೆ ಐಲೈನರ್ ಹಾಕಿಲ್ಲ, ಐಲೈನರ್ಗಳನ್ನು ಹಾಕ್ಬೋದು. ಇಂಥದಕ್ಕೆಲ್ಲ ನಾವೇನು ಇದನ್ನು ಯೂಸ್ ಮಾಡ್ತೀವಿ, ಬ್ರಷ್ ಟೂಲ್ ಅಥವಾ ಪೆನ್ಸಿಲ್ ಟೂಲ್ ಮೂಲಕ ಕೂಡ ನಾವು ಬರಿಬೋದು. ನೋಡಿ ಇದನ್ನು ಸ್ಲೋಲಿ ಬೇಕಂದರೆ ಬ್ಲ್ಯಾಕ್ ತೊಗೊಂಡು, ಇಲ್ಲಿ ರೆಡ್ ಇದೆ, ಇಲ್ಲಿ ನಾನು ಬ್ಲ್ಯಾಕನ್ನು ತೊಗೊತೀನಿ. ಇಲ್ಲಿ ಐಬ್ರೋ ಹಾಕಿರಲ್ಲ ಅಂದ್ಕೊಳ್ಳಿ ಫೋಟೋಗೆ, ನೋಡಿ ನೋಡಿ ಹಾಕಬೇಕು ಅಂದರೆ ಹಾಕ್ಕೋಬೋದು. ನೆಕ್ಸ್ಟ್ ಸ್ಪಾಂಜ್ ಟೂಲ್, ಕೋಲನ್ ಸ್ಟ್ಯಾಂಪ್ ಟೂಲ್ ಕೂಡ ನಿಮಗೆ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಮೊಡವೆಗಳನ್ನು ರಿಮೂವ್ ಮಾಡಲಿಕ್ಕೆ ಕೂಡ ಯೂಸ್ ಆಗುತ್ತೆ. ಸೊ ನಾನಿಲ್ಲಿ ಇನ್ನೊಂದು ಫೋಟೋವನ್ನು ತೊಗೊತಾ ಇದ್ದೀನಿ. ಸೊ ಈ ರೀತಿ ತೊಗೊಂಡಿದ್ದೀನಿ ಸ್ಪಾಂಜ್ ಟೂಲು. ನೋಡಿ ಇಲ್ಲಿ ಒಪ್ಯಾಸಿಟಿಯನ್ನು ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ, ಫ್ಲೋವನ್ನು ಕೂಡ ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ. ಸೊ ಈಗ ನೋಡಿ ಅದಕ್ಕೆ ಆ ಒಂದು ಪ್ಲೇಸನ್ನು ಮುಚ್ಚೋದು ಅಂತ ಹೇಳ್ತೀವಿ, ಅಂದರೆ ಪ್ಲೇಸಲ್ಲಿ ಕಾಣಿಸ್ಬಾರ್ದು ಅಂತ. ಸೊ ಇದು ನಾವು ಲೈಟಾಗಿ ತೊಗೋಬೇಕು. ಇದು ಇಲ್ಲಿ ಇದು ಓಪನ್ ಇದೆ, ಸೊ ನಾನಿದು ಫೇಸ್ ಕಲರನ್ನು ತೊಗೊಂಡ್ರೆ ನೋಡಿ ಫೇಸ್ ಕಲರಲ್ಲಿ ನೋಡಿ ಫೇಸ್ ಕಲರ್ ಬೇಕಿದ್ರೆ ಫೇಸ್ ಕಲರಲ್ಲಿ ಕೂಡ ಇದನ್ನ ನೀವು ಮಾಡ್ಬೋದು. ನೆಕ್ಸ್ಟ್ ಬ್ರಷ್ ಟೂಲ್ ನೋಡಿ, ಬ್ರಷನ್ನು ಯಾವ ಕಲರ್ ಬೇಕೋ ಆ ಕಲರ್ ತೊಗೊಂಡು ನೀವು ಬ್ರಷ್ ಟೂಲನ್ನು ಅಪ್ಲೈ ಮಾಡ್ಕೋಬೋದು. ಆಮೇಲೆ ಬಂದು ಎರೇಸರ್ ಟೂಲಲ್ಲಿ ನೋಡಿ ಫೋಟೋ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಲಿಕ್ಕೆ ಎರೇಸರ್ ಟೂಲನ್ನು ಯೂಸ್ ಮಾಡ್ತೀವಿ. ನೋಡಿ ಈ ರೀತಿಯಾಗಿ ನನಗೆ ನೋಡಿ. ನೆಕ್ಸ್ಟ್ ಬ್ಯಾಕ್ಗ್ರೌಂಡ್ ಇರೇಸರ್ ಅಂತ ಇದೆ. ಬ್ಯಾಕ್ಗ್ರೌಂಡನ್ನು ಮಾತ್ರ ಇರೇಸ್ ಮಾಡಲಿಕ್ಕೆ ಇಲ್ಲೆಲ್ಲರೂ ಬ್ಯಾಕ್ಗ್ರೌಂಡ್ ಪಿಕ್ಚರ್ಗೆ ಬ್ಯಾಕ್ಗ್ರೌಂಡ್ ಇದ್ದರೆ ಆ ಬ್ಯಾಕ್ಗ್ರೌಂಡ್ ಇರೇಸರ್ ಇದು. ನೆಕ್ಸ್ಟ್ ಒಂದು ಮ್ಯಾಜಿಕ್ ಇರೇಸರ್ ಅಂತ ಇದೆ. ಈ ಮ್ಯಾಜಿಕ್ ಇರೇಸರಲ್ಲಿ ನೋಡಿ ಕ್ಲಿಕ್ ಮಾಡಿದ ತಕ್ಷಣ ರಿಮೂವ್ ಆಗುತ್ತೆ. ನೋಡಿ ಈ ಥರ ಕ್ಲಿಕ್ ಮಾಡಿದ ತಕ್ಷಣ ರಿಮೂವ್ ಆಗುತ್ತೆ. ಇದು ಮ್ಯಾಜಿಕ್ ಇರೇಸರ್ನ ಕೆಲಸ. ನೆಕ್ಸ್ಟ್ ಬರುವಂಥ ಟೂಲು ಗಾರ್ಡಿಯನ್ ಟೂಲ್ ಮತ್ತು ಪ್ಯಾಟರ್ನ್ ಟೂಲು. ಇಲ್ಲಿ ನಾನೊಂದು ಶೇಪನ್ನು ತೊಗೊತಾ ಇದ್ದೀನಿ, ರೆಕ್ಟ್ಯಾಂಗಲ್ ಶೇಪ್. ಸೊ ಈ ರೆಕ್ಟ್ಯಾಂಗಲ್ ಶೇಪನ್ನು ತೊಗೊಂಡು ಇಲ್ಲಿ ನಾನು ಬ್ಯಾಕ್ಗ್ರೌಂಡನ್ನು ಲೇಯರಲ್ಲಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ನಾನು ಕಲರನ್ನು ಚೇಂಜ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಕಲರ್ ಅಪ್ಲೈ ಮಾಡಲಿಕ್ಕೆ ಪೇಂಟ್ ಬಕೆಟನ್ನು ಯೂಸ್ ಮಾಡ್ತೀವಿ. ಹಾಗೆ ಗಾರ್ಡಿಯನ್ ಟೂಲನ್ನು ಯಾವಾಗ ಅಪ್ಲೈ ಮಾಡ್ತೀವಿ ಅಂದರೆ ನೋಡಿ ಇಲ್ಲಿ ಹಾಗೆ ನಾನು ಶೇಪನ್ನು ತೊಗೊಂಡಿದ್ದೀನಿ. ಸೊ ಈ ಶೇಪನ್ನು ತೊಗೊಂಡು ಇಲ್ಲಿ ಗಾರ್ಡಿಯನ್ ಟೂಲನ್ನು ತೊಗೊಂಡಿದ್ದೀನಿ. ಇಲ್ಲಿ ಬಂದು ನಾನು ಸಾಲಿಡ್ ಕಲರಲ್ಲಿ ನಮ್ಗೆ ಯಾವ ಕಲರ್ ಬೇಕೋ ಆ ಕಲರನ್ನು ಓಕೆ ಮಾಡ್ಕೊತೀನಿ. ಓಕೆ ಮಾಡಿಕೊಂಡು ನೋಡಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಲರ್ಸನ್ನು ಅಪ್ಲೈ ಮಾಡ್ಕೊಳ್ಳಿ. ಸೊ ಇದು ಗಾರ್ಡಿಯನ್ ಟೂಲಲ್ಲಿ ಮಲ್ಟಿಪಲ್ ಕಲರ್ ಅನ್ನೋದು ಅಪ್ಲೈ ಆದರೆ ಪೇಂಟ್ ಬಕೆಟಲ್ಲಿ ಸಿಂಗಲ್ ಕಲರ್ ಅಪ್ಲೈ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಬ್ಲರ್ ಟೂಲ್ ಅಂತ ಇದೆ. ನೋಡಿ ಇಲ್ಲಿ ನೋಡಿ ಪಿಕ್ಚರ್ ಬ್ಲರ್ ಆಗ್ತಿದೆ. ನೋಡಿ
ನೋಡಿ, ತುಟಿ ಹತ್ರ ಮಾಡ್ತೀನಿ ನೋಡಿ, ಬ್ಲರ್ ಆಗ್ತಾಯಿದೆ. ಸೊ ಈ ಥರ ಬ್ಲರ್ ಮಾಡಲಿಕ್ಕೆ ಬ್ಲರ್ ಟೂಲನ್ನು ಯೂಸ್ ಮಾಡ್ತೀರ ನೋಡಿ. ಮೊಡವೆ ಮೇಲೆ ಇದ್ದಿದ್ದು ಇವಾಗ ಸರಿ ಹೋಗಿದೆ ನೋಡಿ. ನೆಕ್ಸ್ಟ್ ಶಾರ್ಪ್ ಆ್ಯಂಡ್ ಟೂಲ್ನ ಕೆಲಸ ಇಲ್ಲ ನೋಡಿ, ಒಂದೇ ಕಡೆ ಮಾಡ್ತಾಯಿದ್ದೀನಿ, ನಿಮ್ಗೆ ಗೊತ್ತಾಗ್ಬೋದು ನೋಡಿ. ಶಾರ್ಪ್ ಆ್ಯಂಡ್ ಟೂಲ್, ಈ ಥರ ಶಾರ್ಪ್ ಆ್ಯಂಡ್ ಟೂಲ್ನ ಕೆಲಸ, ಶಾರ್ಪ್ ಮಾಡೋದು ಫೇಸನ್ನು. ನೆಕ್ಸ್ಟ್ ಬಂದು ಸ್ಪಾಂಜ್ ಟೂಲ್ ನೋಡಿ, ತುಟಿ ಸ್ವಲ್ಪ ಎಳ್ದಂಗಿಲ್ಲ ನೋಡಿ, ತುಟಿ ಭಾಗದಲ್ಲಿ ನೋಡ್ಕೊಳ್ಳಿ. ನೋಡಿ, ಇಲ್ಲಿ ಜಾಸ್ತಿ ಆಗಿದ್ರೆ ನೋಡಿ, ಇದನ್ನು ಈ ಕಡೆ ಎಳ್ಕೊಂಡ್ರೆ ನೋಡಿ, ಈ ರೀತಿ ಎಳ್ಕೊಬರ್ಲಿಕ್ಕೆ ನಾವು ಸ್ಪಾಂಜ್ ಟೂಲನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟು ಡಾರ್ಜಿಲಿಂಗ್ ಟೂಲ್ ನೋಡಿ, ಮುಖಕ್ಕೆ ಸ್ವಲ್ಪ ಬ್ರೈಟ್ನೆಸ್ಸನ್ನು ಕೊಡಲಿಕ್ಕೆ. ಮುಖ ನೋಡಿ ಬ್ಲ್ಯಾಕ್ ಇದ್ದರೆ ವೈಟ್ ಮಾಡಲಿಕ್ಕೆ ನೋಡಿ. ಇದು ಯಾವುದರ ಕೆಲಸ ಅಂದರೆ ನಮಗೆ ಬರ್ನ್ ಟೂಲ್ ನೋಡಿ, ಫೇಸ್ ಬರ್ನ್ ಆದಾಗ ಮಾಡಲಿಕ್ಕೆ ಇಲ್ಲ ಈ ರೀತಿ ಮಾಡಲಿಕ್ಕೆ ಬರ್ನ್ ಟೂಲನ್ನು ಯೂಸ್ ಮಾಡ್ತೀವಿ. ಸ್ಪಾಂಜ್ ಟೂಲ್ ಇದು ನಿಮಗೆ ಬೂದಿ ಆಗದಂಗೆ ಇರುತ್ತೆ ನೋಡಿ, ಅಂದರೆ ಎಲ್ಲವೂ ಮೇಕಪ್ ಪರ್ಪಸಸ್ಸಾಗಿ ಯೂಸ್ ಮಾಡುವಂಥ ಟೂಲ್ಗಳಿವೆಲ್ಲ ನೋಡಿ, ಈ ರೀತಿಯಾಗಿ ಮಾಡ್ಬೋದು. ನೆಕ್ಸ್ಟ್ ಟೆಸ್ಟ್ ಟೂಲ್, ಈಗ ಟೈಪಿಂಗ್ ಪರ್ಪಸಸ್ಸಾಗಿ ಯೂಸ್ ಮಾಡುವಂಥದ್ದು. ಇಲ್ಲಿ ಲ್ಯಾಂಗ್ವೇಜನ್ನು ಚೇಂಜಸ್ ಮಾಡಲಿಕ್ಕೆ ಬರುತ್ತೆ. ಇಲ್ಲಿ ನಿಮಗೆ ಆ ಒಂದು ಟೆಸ್ಟ್ ಅನ್ನೋದು ಯಾವ ರೀತಿ ಬೋಲ್ಡಾಗಿ ಬರಬೇಕು, ಐಟ್ಯಾಲಿಕ್ ಆಗಿ ಬರಬೇಕು ಅನ್ನೋದಿರುತ್ತೆ. ಇಲ್ಲಿ ಅದರ ಸೈಜಸ್ ಅನ್ನೋದಿರುತ್ತೆ, ಸೈಜಸ್ ದೊಡ್ಡದು ಚಿಕ್ಕದು ಮಾಡ್ಕೋಬೋದು. ಇಲ್ಲಿ ಅದು ಡಾರ್ಕಾಗಿ ಬರಬೇಕಾ ಲೈಟಾಗಿ ಬರಬೇಕಂತಿರುತ್ತೆ. ಇಲ್ಲಿ ಅಲೈನ್ಮೆಂಟ್ಗಳಿರುತ್ತೆ. ಹಾಗೆ ಇಲ್ಲಿ ಅದರ ಕಲರ್ಸು, ಟೆಸ್ಟ್ ಯಾವ ಕಲರ್ ಇರಬೇಕು ಅನ್ನೋದು ಇಲ್ಲಿ ನೀವು ಅಪ್ಲೈ ಮಾಡ್ಕೋಬೋದು ನೋಡಿ. ಇಲ್ಲಿ ನಾನು ಟೆಸ್ಟನ್ನು ಬರಿತಾ ಇದ್ದೀನಿ. ಈ ವೀಣಾ ಕುಂದಾಪುರ ಅಂತ ಬರ್ತಿದ್ದೀನಿ. ಸೊ ಈ ವೀಣಾ ಕುಂದಾಪುರ ಅನ್ನೋದು ಆರ್ಚ್ ಆಗಬೇಕು ಅಂದರೆ ಸ್ವಲ್ಪ ನಿಮಗೆ ಕ್ರಾಸ್ ಎಲ್ಲ ಬರಬೇಕು ಅಂದರೆ ನೋಡಿ, ಈ ರೀತಿಯಾಗಿ ಅಪ್ಲೈ ಮಾಡ್ಕೋಬೋದು. ಆರ್ಚನ್ನು ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಇದು ಆರ್ಚ್. ಇಲ್ಲಿ ಟೆಸ್ಟ್ ಇದು ಬೇಕಾದ್ರೆ ಏನಾದ್ರು ಚೇಂಜಸ್ ಮಾಡೋದಿದ್ರೆ ಇಲ್ಲಿ ಮಾಡ್ಬೋದು ನೋಡಿ. ಇಲ್ಲಿ ಟೆಸ್ಟನ್ನು ನೀವು ಸೆಲೆಕ್ಷನ್ ಮಾಡ್ಕೋಬೇಕು ನೋಡಿ. ಇಲ್ಲಿ ನಾನು ಚೇಂಜಸ್ಸನ್ನು ಮಾಡ್ತೀನಿ, 30 ಇರೋದು 36 ಮಾಡ್ತೀನಿ ನೋಡಿ. ಬೋಲ್ಡ್ ಇದನ್ನು ರೆಗ್ಯುಲರ್ ಮಾಡ್ತೀನಿ. ಸೊ ನಮಗೆ ಸ್ವಲ್ಪ ಟೆಸ್ಟ್ ಎಲ್ಲ ನೋಡ್ಕೊಳ್ಳಿ. ಇಲ್ಲಿ ನಿಮಗೆ ಶ್ಯಾಡೋ ಬೇಕಿರುತ್ತೆ, ಶ್ಯಾಡೋ ಹಾಕ್ಕೊತೀನಿ. ಸೊ ಕಲರ್ ಚೇಂಜ್ ಮಾಡಬೇಕಿರುತ್ತೆ ಅಂಥ ಸಂದರ್ಭದಲ್ಲಿ ಕಲರನ್ನು ಕೂಡ ಅಪ್ಲೈ ಮಾಡ್ಕೊತೀನಿ ನೋಡ್ಕೊಳ್ಳಿ. ಸೊ ಗ್ರೀನ್ ಕಲರ್ ಇದ್ದದ್ದು ಬ್ಲೂ ಕಲರಾಗಿ ಅಪ್ಲೈ ಆಯಿತು. ನೆಕ್ಸ್ಟ್ ಪೆನ್ ಟೂಲ್. ನೋಡಿ, ಇಲ್ಲೊಂದು ಫೋಟೋನ ತೊಗೊತೀನಿ. ಸೊ ಈ ಫೋಟೋನ ಝೂಮ್ ಮಾಡ್ಕೊತಾ ಇದ್ದೀನಿ. ಹ್ಯಾಂಡ್ ಟೂಲ್ ಅಂದರೆ ಸ್ಪೇಸ್ ಬಾರ್ ಹೊಡೆದ್ರೆ ಹ್ಯಾಂಡ್ ಟೂಲ್ ಬರುತ್ತೆ. ಸೊ ಹ್ಯಾಂಡ್ ಟೂಲ್ ಸೈಡನ್ನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಪೆನ್ ಟೂಲ್ ಅಂತ ಇದೆ. ಪೆನ್ ಟೂಲನ್ನು ತೊಗೊಂಡಾಗ ಇಲ್ಲಿ ಪಾತ್ಸ್ ಅಂತ ಬರುತ್ತೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಪಾತ್ಸನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ
ನೋಡಿ ಈ ರೀತಿಯಾಗಿ ಸೆಲೆಕ್ಷನ್ ಮಾಡ್ಕೋಬೋದು. ಇಲ್ಲಿ ನೋಡಿ ಕಟ್ಟಿಂಗ್ ಪರ್ಪಸಸ್ ಆಗಿ ಯೂಸ್ ಮಾಡುವಂಥ ಟೂಲ್ಗಳಿವೆಲ್ಲ. ನೋಡಿ ಈ ರೀತಿ ಸೆಲೆಕ್ಷನ್ ಆದಮೇಲೆ ರೈಟ್ ಕ್ಲಿಕ್ ಮಾಡಿ ಮೇಕ್ ಸೆಲೆಕ್ಷನ್ ಅಂತ ಕೊಡಬೇಕು. ಸೊ ಮೇಕ್ ಸೆಲೆಕ್ಷನ್ ಕೊಟ್ಟಮೇಲೆ ಆಲ್ಟ್ ಮತ್ತು ಸ್ಪೇಸ್ ಬಾರನ್ನು ಹಿಡಿದು ಫೋಟೋನ ಚಿಕ್ಕದು ಮಾಡ್ಕೊಳ್ಳಿ. ಚಿಕ್ಕದು ಮಾಡಿಕೊಂಡು ಇಲ್ಲಿ ನಾನು ಹಿಸ್ಟ್ರಿ ಹಾಕ್ತೀನಿ. ಸೊ ಇಲ್ಲಿ ನಾನು ಫೈಲ್ ಮೆನುವಲ್ಲಿ ಹೋಗಿ ನೀವಲ್ಲಿ ಹೋಗಿ ಹೊಸ ಪೇಜನ್ನು ನಾನು ತೊಗೊತಾ ಇದ್ದೀನಿ. ಹೊಸ ಪೇಜನ್ನು ತೊಗೊಂಡು ನೋಡಿ ಮೂವ್ ಟೂಲ್ನ ಮೂಲಕ ಇದನ್ನು ಕ್ಲಿಕ್ ಮಾಡಿ ಮೂವ್ ಮಾಡ್ಕೊತಾ ಇದ್ದೀನಿ. ನೋಡಿ ಹೇಗೆ ಫೋಟೋ ನೀಟಾಗಿ ಕಟ್ಟಾಗಿ ಬಂದಿದೆ. ನೋಡಿ ಇದೇ ಫೋಟೋ. ಸೊ ಇದನ್ನು ಕಟ್ಟಿಂಗ್ ಪರ್ಪಸಸ್ ಆಗಿ ಯೂಸ್ ಮಾಡ್ತೀವಿ ಪೆನ್ ಟೂಲನ್ನು, ಆಯಿತಾ. ಸೊ ಪ್ರೀ ಟ್ರಾನ್ಸ್ಫಾರ್ಮ್ ಟೂಲ್ ಅನ್ನೋದು ಇಲ್ಲಿದೆ ನೋಡಿ. ಸೇಮ್ ಅದೇ ಟೂಲು ನಾವು ಕಟ್ಟಿಂಗ್ ಪರ್ಪಸಸ್ ಆಗಿ ಯೂಸ್ ಮಾಡುವಂಥದ್ದು. ನೆಕ್ಸ್ಟ್ ನಾನು ಇದನ್ನು ರಿಮೂವ್ ಮಾಡ್ತಾಯಿದ್ದೀನಿ. ಈಗ ಇಲ್ಲಿ ಏನಿದೆ ಅಂದರೆ ರೆಕ್ಟ್ಯಾಂಗಲ್ ಟೂಲ್ ಇದೆ. ಸೊ ಈ ರೆಕ್ಟ್ಯಾಂಗಲ್ ಶೇಪನ್ನು ಹಾಕ್ಕೊತೀನಿ. ರೆಕ್ಟ್ಯಾಂಗಲ್ ಶೇಪನ್ನು ಹಾಕೊಂಡ ತಕ್ಷಣ ಇಲ್ಲಿ ನಾನು ಕನ್ವರ್ಟ್ ಪಾಯಿಂಟರ್ ಟೂಲ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಮುಂದಿನ ರೆಕ್ಟ್ಯಾಂಗಲ್ ಟೂಲ್, ರೌಂಡೆಡ್ ರೆಕ್ಟ್ಯಾಂಗಲ್ ಇರ್ಬೋದು, ಎಲಿಪ್ಸ್ ಟೂಲ್, ಪಾಲಿಗಾನ್ ಟೂಲ್, ಲೈನ್ ಟೂಲ್ ಮತ್ತು ಕಸ್ಟಮ್ ಶೇಪ್ ಟೂಲನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿವರೆಗೆ ನಿಮಗೆ ಪೆನ್ ಟೂಲ್ ಅವರಿಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮುಂದಿನ ಟೂಲ್ಗಳಾದಂಥ ಆ್ಯಡ್ ಆ್ಯಂಕರ್ ಪಾಯಿಂಟ್ ಟೂಲ್ ಇರ್ಬೋದು, ಕನ್ವರ್ಟ್ ಪಾಯಿಂಟ್ ಟೂಲ್ ಇರ್ಬೋದು, ನಾನು ಮುಂದಿನ ವೀಡಿಯೋದಲ್ಲಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.